ಏನು ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಸಾಕಷ್ಟು ಜನ ಇವತ್ತು ನಮ್ಮ ಸಿದ್ಧಶ್ರೀಯ ಉಪಯೋಗ ತಗೊಂಡು ಭಾಳ ಅನುಕೂಲವನ್ನು ಸಹ ಮಾಡಿಕೊಂಡಂಥದ್ದಿದೆ. ಈ ರೀತಿ ಒಂದು ಸಂಸ್ಥೆ ಇವತ್ತು ನಾದಕೇಡಿಯಲ್ಲಿ ಭಾಳ ದಿವಸದಿಂದ ಇಲ್ಲಿ ಒಂದು ಜಾಗ ತೊಗೊಂಡಿದ್ದೀವಿ. ಇವತ್ತು ಸಾಯಂಕಾಲ ತಾಂಬಾದಲ್ಲಿ ಅಲ್ಲಿ ಸಹ ನಮ್ಮ ಸ್ವಂತ ಕಟ್ಟಡ ಕಟ್ಟಿದ್ದೀವಿ. ಅಲ್ಲಿ ಒಂದು ಔಷಧ ಅಂಗಡಿನೂ ಮಾಡಿದ್ದೀವಿ. ಇಲ್ಲಿ ನಮ್ಮ ಉಂಡಿಯಲ್ಲೂ ಸಹ ನಿಮಗೆ 24 ತಾಸು ಇವತ್ತು 20% ಡಿಸ್ಕೌಂಟ್ ಕೊಟ್ಟರು. ಇವತ್ತು ಔಷಧ ಅಂಗಡಿ ಸಹ ಪ್ರಾರಂಭ ಆಗಿದೆ. ಅದು ಒಂದು ಬೇರೆ, ಅದು ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಅಂತಿದೆ. ಅದರ ಕೆಳಗೆ ಬಿಜಾಪುರದಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿದ್ದೀವಿ 108 ಬೆಡ್ಡಿಂದು. ಇನ್ನು ಬರುವ 1-2 ವರ್ಷದಲ್ಲಿ ಒಂದು ಬಿಜಾಪುರದಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ನಮ್ಮ ಸಿದ್ದೇಶ್ವರ ಲೋಕ ಕಲ್ಯಾಣ ಟ್ರಸ್ಟ್ನಿಂದ ಮಾಡ್ತಾಯಿದ್ದೀವಿ. ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಅದೊಂದು ಬೇರೆ ದೇವಸ್ಥಾನ. ಅಲ್ಲಿ ಶಾಲಾ ಕಾಲೇಜುಗಳಿದ್ದಾವೆ, ಡಿಗ್ರಿ ಕಾಲೇಜ್ ಇದೆ, ಲಾ ಕಾಲೇಜ್ ಮಾಡಿದ್ದೀವಿ. ಅಲ್ಲಿಂದ ಇವತ್ತು ಸುಮಾರು ಬಹುಶಃ ಕರ್ನಾಟಕದಲ್ಲಿ ಯಾರ್ದು ಇಷ್ಟು ದೊಡ್ಡ ಗೋಶಾಲೆ ಇಲ್ಲ. ನಮ್ಮದು ಸುಮಾರು 1,500 ಆಕಳುಗಳಿರುವಂಥ ಒಂದು ಗೋಶಾಲೆ ಯಾವುದಾರು ಇದ್ದರೆ ಅದು ನಮ್ಮ ಏನು ಸಿದ್ದೇಶ್ವರ ಸಂಸ್ಥೆಯ ಗೋಶಾಲೆ. 1,500 ಆಕಳದವು. ಅಲ್ಲೂ ಸಹ ವಿಭೂತಿ, ಉದ್ದಿನ ಕಡ್ಡಿ, ಸಾಂಬ್ರಾಣಿ, ಧೂಪ ಎಲ್ಲನೂ ಮಾಡೋ ಜೊತೆಗೆ ಒಳ್ಳೆ ತುಪ್ಪ. ಅಲ್ಲಿಂದ ರೈತರಿಗೆ ಬೇಕಾಗುವಂಥ ಸಹ ಏನು ನಮ್ಮ ಎರೆಹುಳ ಗೊಬ್ಬರ. ಇವತ್ತು ಎರೆಹುಳ ಗೊಬ್ಬರದ ದೊಡ್ಡ ಯೂನಿಟ್ ಹಾಕಿದ್ದೀವಿ. ದಿವಸ 10ರಿಂದ 15 ಟನ್ನು ಎರೆಹುಳ ಗೊಬ್ಬರ ತೆಗಿತಾಯಿದ್ದೀವಿ. ಮತ್ತು ಎರೆಜಲ, ಆ ಎರೆಹುಳ ಗೊಬ್ಬರದ ಒಳಗೆ ನಾವು ನೀರು ಹಾಕಿರ್ತೀವಿ, ದಿನ ನೀರು ಸಿಂಪಡಿಸಿದ್ರೆ ಅದರದ್ದು ಏನು ರಸ ಬರ್ತದೆ ಅದು ಸಹ 100 ರೂಪಾಯಿ ಲೀಟ್ರ್ದಂಗೆ ಮಾರ್ತೀವಿ. ಮತ್ತು ಆಕಳುಗಳು, ಇವೆಲ್ಲ ಆಕಳುಗಳು ನಮ್ಮಲ್ಲಿರು ಭಾಳ ಆದರೆ ಒಂದು 40 ಆಕಳ ನಾವು ತೊಗೊಂಡು ಬಂದಿದ್ದೀವಿ ಗುಜರಾತ್ನಿಂದ. ಇವತ್ತು ಸುಮಾರು 1,500ಕ್ಕಿಂತ ಆಕಳುಗಳು ಹೆಚ್ಚದಾವೆ. ಎಲ್ಲ ಕಟ್ಗರಿ ಮನೆಗೆ ಕೊಡುವಂಥ ಆಕಳ. ಯಾವುದೋ ರೈತನ ಮನ್ಯಾಗ ಕಟ್ಟಿಲ್ಲ, ವರ್ಷ 2 ವರ್ಷ ಅದಕ್ಕೆ ಮೇವು ಹಾಕಿ ಏನೂ ಕಟ್ಟಲಿಲ್ಲಪ್ಪ ಅಂದ್ರೆ ಅಂಥ ರೈತರು ತಂದುಬಿಟ್ಟು ಆಕಳುಗಳು. ಮತ್ತು ವಯಸ್ಸಾದ ಆಕಳುಗಳನ್ನ ರೈತರು ಕಟ್ಗರಿ ಕೊಡೋ ಬದಲಿ ನಮ್ಮ ಗೋಶಾಲೆಗೆ ತಂದು ಕೊಡ್ತಾರೆ. ಅವಾಗ ಇನ್ನೊಂದು ವಸ್ತುನ ತಯಾರು ಮಾಡ್ತೀವಿ ಗೋಶಾಲೆಯಲ್ಲಿ. ಅದು ಆಕಳುಗಳದು ವಯಸ್ಸಾಗಿ ಅಥವಾ ತೀರ್ಕೊಂಡ ಮೇಲೆ ಅವುಗಳೇ ಒಂದು ದೊಡ್ಡ ಟ್ಯಾಕಿ ಮಾಡಿ ಒಂದು 10 ಟ್ಯಾಕಿ ಮಾಡಿದ್ದೀವಿ. ಆ 10 ಟ್ಯಾಕಿ ಒಳಗೆ ಒಯ್ದು ಹಾಕ್ತೇವೆ. ಅದನ್ನು ಹಾಕಿ ಹೆಂಡಿ, ಬೆಲ್ಲ, ಮಜ್ಜಿಗೆ, ಗೋಮೂತ್ರ ಎಲ್ಲ ಅದು ಎಷ್ಟು ವಜನ ಇರ್ತದೆ 10 ಲೀಟ್ರ್ ಅದಕ್ಕೆ ಹಾಕಿ ಮುಚ್ಚಿಬಿಡ್ತೀವಿ. ಮುಂದೆ 6 ತಿಂಗಳದಾಗ ಅದರದ್ದು ಏನು ಪೂರ್ತಿ ಒಂದು ಕುರ, ಒಂದು ಕೋಡ ಇವೆರಡು ಬಿಟ್ಟರೆ ಎಲ್ಲ ಕರಗಿ ಅದು ಒಂದು ಲಿಕ್ವಿಡ್ ಆಗಿರ್ತದೆ. ಅದನ್ನು ನಾವು ಸೋಸಿ ರೈತರಿಗೆ 250 ರೂಪಾಯಿ ಲೀಟ್ರ್ದಂಗೆ ಅದನ್ನು ಮಾರ್ತೀವಿ. ಅಂದ್ರೆ ಆಕಳ ಹಿಂದೆ ಏನು ನಮ್ಮ ಹಿರಿಯರು ಅದು ಕಾಮಧೇನು ಕಲ್ಪವೃಕ್ಷ ಅಂತ ಹೇಳಿದ್ರು. ನೀವು ಲೆಕ್ಕ ಹಾಕ್ರಿ, ಒಂದು ಆಕಳ ಸತ್ತ ಮ್ಯಾಗ ಈ ರೀತಿ ನಾವು ಮಾಡಿಬಿಟ್ರೆ ಕನಿಷ್ಠ ಒಂದು ಆಕಳ 30,000 ರೂಪಾಯಿದಷ್ಟು ತನ್ನ ಶರೀರದಲ್ಲಿರುವಂಥ ಅದೇನು ಬೆಲ್ಲ ಸೋರಿ 6 ತಿಂಗಳ ನಂತರ ಅದನ್ನು ತೆಗೆದುಬಿಟ್ರೆ ಬರೀ ಕೂಡ ಮತ್ತು ಕುರಾಟೆ ಉಳಿದಿರ್ತದೆ. ಅದನ್ನೇನು ತೆಗಿತೀವಿ, ಒಂದು ಆಕಳಿಂದ ಒಂದು 25,000ರಿಂದ 30,000 ರೂಪಾಯಿದಷ್ಟು ಗೋನಂದ ಜಲ ಅಂತೇಳಿ ತಯಾರು ಮಾಡ್ತೀವಿ. ಇವತ್ತು ಎಲ್ಲ ರೈತರು ನಮ್ಮಲ್ಲಿ ಬಂದು ನಮ್ಮದೇ ಬೆಲ್ಲ, ಸಾವಯವ ಬೆಲ್ಲ ತಯಾರು ಮಾಡಕತ್ತೀವಿ. ಈಗ ನಾವು ಶುದ್ಧ ಕುಸುಬಿ ಎಣ್ಣೆ, ಶುದ್ಧ ಶೇಂಗಾ ಎಣ್ಣೆ, ಇವತ್ತು ಏನು ಕ್ಯಾನ್ಸರ್ ಬರ್ತಿದ್ರೆ ಎದರಿಂದ ಬರ್ಲಾಕತ್ತದಪ್ಪ, ನಾವು ತಿನ್ನುವಂಥ ಎಣ್ಣೆ, ನಾವು ತಿನ್ನುವಂಥ ಆಹಾರದಲ್ಲಿ ಏನು ನಾವು ಉಪಯೋಗ ಮಾಡಿದಂಥ ಯೂರಿಯಾ, DAP, ಪೆಸ್ಟಿಸೈಡ್ ಏನು ಹೊಡೆದು ನಾವೇನು ಭೂಮಿಯನ್ನು ವಿಷ ಮಾಡಿವಲ್ಲ, ಅದರ ದುಷ್ಪರಿಣಾಮದಿಂದ ಇವತ್ತು ಕ್ಯಾನ್ಸರು ಅತಿ ಹೆಚ್ಚು ಇವತ್ತು ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಇವತ್ತು ಬರ್ತಾಯಿದೆ. ಕಾರಣ ಈ ಒಂದು ರಾಸಾಯನಿಕ ಗೊಬ್ಬರದಿಂದ. ಅದರಿಂದ ಭೂಮಿಯನ್ನು ಮುಕ್ತ ಮಾಡಲಿಕ್ಕೆ ಇವತ್ತು ನಾವೊಂದು ಪ್ರಯೋಗ ಮಾಡಿದ್ದೀವಿ. ಮತ್ತು ನಮ್ಮಲ್ಲಿ ಚಲೋ ಊರುಗಳದಾವೆ, ಒಳ್ಳೆಯ ಎತ್ತುಗಳದಾವೆ.
ಅವಕ್ಕೂ ಸಲ ಗಾಣಕ್ಕೆ ಯಾವ್ಯಾವ ಗಾಣಕ್ಕೆ ಹಾಕಿ ಅವಕ್ಕೂ ಸ್ವಲ್ಪ ಕೆಲಸ ಹಚ್ಚಿದಂಗೆ ಆಯಿತು, ಈ ಕಡೆ ಎಣ್ಣೆನೇ ತೆಗ್ದಂಗೆ ಆಯ್ತು ಅಂತ ಎರಡು ಉದ್ದೇಶದಿಂದ ಇವತ್ತು ಎಣ್ಣೆ ತೆಗೆಯುವಂಥ ಒಂದು ಯೋಜನೆ ಇನ್ನೊಂದು ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಈ ರೀತಿ ಸಿದ್ದೇಶ್ವರ ಸಂಸ್ಥೆಯಿಂದಲೂ ಧಾರ್ಮಿಕ, ಸಾಂಸ್ಕೃತಿಕ, ಶಿಕ್ಷಣ ಎಲ್ಲರ ಜೊತೆಗೆ ಆರ್ಥಿಕವಾಗಿ ಸಿದ್ಧಶ್ರೀ ಇವತ್ತು ನಾವು ರೈತರ ಕಡೆಯಿಂದ ಮೆಕ್ಕೆಜೋಳ ನೇರವಾಗಿ ನಾವು ಮೆಕ್ಕೆಜೋಳ ಖರೀದಿ ಮಾಡ್ತೀವಿ. ಅದೇನು ಕಮಿಷನ್ ಇಲ್ಲ, ಕಾಟ ಹೊಡಿದಿಲ್ಲ, ಏನಿಲ್ಲ. ನಮ್ಮ ಗೋಶಾಲೆಯಲ್ಲೇ 100 ಟನ್ನಿನ ಕಾಟ ಹಾಕಿದ್ದೀವಿ. ಅದೇ ರೈತರು ತಂದು ತಮ್ಮ ಮೇನ್ ಅವತ್ತಿನ ಧಾರಣೆ ಏನಿರ್ತದೆ 12% ಅದು ಇದು ಇರಬೇಕೇನೋ ಮಾಯ್ಶ್ಚರ್ 12% ಇರಬೇಕು. ಇದ್ರೆ ಇವತ್ತೇನು ಮಾರ್ಕೆಟ್ನಾಗ ಏನು ಧಾರಣೆ ಇದೆ ಅದಕ್ಕಿಂತ ಒಂದು 50 ರೂಪಾಯಿ ಹೆಚ್ಚಿರ್ತದೆ. ನಮ್ಮದು ರೈತರು ಅಲ್ಲಿ ಬಂದು ಅಲ್ಲೇ ಕಾಟ ಐತಿ ಇಳಿಸಿದ ಮ್ಯಾಗ ಕಾಟ ಮಾಡಿ ಮೈನಸ್ ಮಾಡಿ ಆಗಿಂದಾಗಲೇ ಅವ್ರ ಅಕೌಂಟ್ಗೆ ರೊಕ್ಕ ಹಾಕುವಂಥ ಒಂದು ಗೊಂಜಾಳ ಬೆಳೆಯುವಂಥ ರೈತರಿಗೂ ಸಹ ಇವತ್ತು ಉಪಯೋಗ ಆಗಿದೆ ಅನ್ನೋಂಥ ಮಾತು ಹೇಳಿ, ಈ ರೀತಿ ಸಿದ್ಧಶ್ರೀ ಭಾಳ ವೇಗವಾಗಿ ಬೆಳೆದಿದೆ. ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಸಹಕಾರ, ಮೊನ್ನೆ ಚುನಾವಣೆ ಆಯಿತು, ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆಯಾಗಿದೆ. ಮತ್ತು ನಾವು ರಾಜಕಾರಣ ಪೂರ್ತಿ ಮಾಡಬೇಕಾಗಿದೆ. ಅದಕ್ಕೆ ನಾನು ನಮ್ಮ ಮಗಗೆ ಬಿಟ್ಕೊಟ್ಟಿನಿ ಅದನ್ನು. ಅಲ್ಲಿ ನಾವು ಉಪಾಧ್ಯಕ್ಷರು ನಮ್ಮ ಹಿಂದಿನ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಂತ ಪ್ರಭುಗೌಡ ದೇಸಾಯಿ ಇದ್ದಾರೆ, ಮತ್ತು ಎಲ್ಲ ನಮ್ಮ ಹಿರಿಯ ಆಡಳಿತ ಮಂಡಳಿಯವರು ಅವ್ರ ಮಾರ್ಗದರ್ಶನದಲ್ಲಿ ನಮ್ಮದು ಗುರಿ ಇದೆ. ಮುಂದಿನ 2 ವರ್ಷಗಳಲ್ಲಿ ಸಿದ್ಧಶ್ರೀ 10,000 ಕೋಟಿ ರೂಪಾಯಿ ಡೆಪಾಸಿಟ್ ದಾಟಬೇಕು. ಎಷ್ಟು ದೊಡ್ಡದು ಬೆಳ್ಕೊತ ಹೋಗ್ತದೆ ಅಷ್ಟು ಮಂದಿ ಉದ್ಯೋಗ ಕೊಡ್ಲಿಕ್ಕೆ ಆಗ್ತದೆ. ಇದು ಕರ್ನಾಟಕ, ಮಹಾರಾಷ್ಟ್ರ ಭವಿಷ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ ಅದು ಬೆಳೀಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ.